ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಲಿ, ಸರ್ ನಿಮ್ಮ ಆನ್ಲೈನ್ ಕ್ಲಾಸಸ್ಗಳನ್ನ ನಾವು ಯಾವ ಥರ ನೋಡ್ಕೋಬೇಕು, ನಿಮ್ಮ ಪೇಜಸ್ ಒಳಗಡೆ ನಮಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ ಕ್ಲಾಸಸ್ಗಳನ್ನ ಯಾವ ಥರ ನೋಡ್ಕೋಬೇಕು ಅಂತೇಳಿ ಪೇರೆಂಟ್ಸ್ನು ಕಾಲ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮಾಹಿತಿಯನ್ನು ಹೇಳ್ತಾ ಇರ್ತದೆ. ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ನೀವು ಯೂಟ್ಯೂಬಲ್ಲಿ ಹೋಗಿ ಈ ಸರ್ಚ್ ಬಾರ್ಗಲ್ಲಿ ನೀವೇನು ಮಾಡಬೇಕಪ್ಪ ಅಂದಾಗ ನಮ್ಮ ಚಾನಲ್ ಹೆಸರನ್ನ ಸರ್ಚ್ ಮಾಡಿರಿ. ನಾವು ಸಿಂಪಲ್ ಟ್ರಿಕ್ಸಸ್ಗೆ ಅಂತೇಳಿ ಸರ್ಚ್ ಮಾಡೋದ್ರಿಂದ ನಿಮ್ಗೆ ಈ ಥರ ನಮ್ಮ ಚಾನಲ್ ಏನಾಗ್ತದಪ್ಪ ಅಂದಾಗ ಬರ್ತದೆ. ಸುಮಾರು 1,38,000 ಸಬ್ಸ್ಕ್ರೈಬರ್ ಇರುವಂಥ ಚಾನಲು. ಇದಕ್ಕೆ ತಾವು ಏನು ಮಾಡಬೇಕಪ್ಪ ಅಂದಾಗ ರೀಸೆಂಟಾಗಿ ನೀವು ಸರ್ಚ್ ಮಾಡಿದ ತಕ್ಷಣ ನಮ್ಮ ರೀಸೆಂಟಾಗಿ ವಿಡಿಯೋಗಳು ಬರ್ತವೆ. ಈಗ ಮೊರಾರ್ಜಿ ದೇಸಾಯಿ ಫಲಿತಾಂಶನ ಬಿಟ್ಟಿದ್ರು, ಅದನ್ನು ನಾನು ಮಾಡಿ ಹಾಕಿದೆ. ಇಲ್ಲಿ 8ನೇ ತರಗತಿ ವಿಜ್ಞಾನದ ಪಾಠಗಳನ್ನು ನಾನು ಹಾಕಾಕ್ತಿದ್ದೀನಿ, ಬರತ್ತವು. ನಮ್ಮ ವಿದ್ಯಾರ್ಥಿಗಳದ್ದು ವಿಡಿಯೋಗಳನ್ನು ಯಾರಾದರೂ ಮಾಡಿರ್ತೀವಪ್ಪ ಅಂದಾಗ ಅವ್ರದ್ದು ಹಾಕ್ತಿರ್ತೀವಿ. ಅದಕ್ಕೋಸ್ಕರ ನೀವು ಈ ಥರನ ಇಲ್ಲೇ ಹೋಗಿ ಒಂದು ವಿಡಿಯೋನ ಕ್ಲಿಕ್ ಮಾಡಬೇಡ್ರಿ. ಇಲ್ಲಿ ವ್ಯೂ ಚಾನಲ್ ಅಂತಿದೆ ನೋಡಿರಿ, ಇದ್ರ ಮ್ಯಾಗ ಏನು ಮಾಡಬೇಕಪ್ಪ ಅಂದಾಗ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಚಾನಲ್ ಏನಾಗ್ತದಪ್ಪ ಅಂದಾಗ ಇಲ್ಲಿ ಬರ್ತದೆ. ಚಾನಲ್ ಬಂದಾಗ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಇರ್ತೈತೆ ನೋಡಿರಿ, ಸಬ್ಸ್ಕ್ರೈಬ್ಗಳನ್ನ ಮಾಡ್ಕೊಡ್ರಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ. ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಹೋಮು, ವಿಡಿಯೋಸು, ಶಾರ್ಟ್ಸು, ಲೈವ್, ಕೋರ್ಸಸ್, ಪ್ಲೇಲಿಸ್ಟ್, ಪೋಸ್ಟ್ ಅಂತ ಇರ್ತದಲ್ಲ. ನಿಮ್ಗೆ ಬೇಕಾಗಿತ್ತು ಏನಾಗಿತ್ತಪ್ಪ ಅಂದಾಗ ಇಲ್ಲಿ ಹೋಮ್ದಾಗ ಹೋಗ್ಬಿಟ್ರೆ ಅಂದ್ರೆ ಎಲ್ಲ ವಿಡಿಯೋಗಳು ಬಂದ್ಬಿಡ್ತಾವೆ. ನಿಮ್ಗೆ ಯಾವುದು ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಗೆ ಅದಕ್ಕೋಸ್ಕರ ಬರೀ ನೀವು ಶಾರ್ಟ್ಸ್ ವಿಡಿಯೋಗಳು ಬೇಕು, ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನ ಹೇಳಿರ್ತೀವಪ್ಪ ಅಂತಂದಾಗ ನೀವು ನಿಮ್ಗೆ ವೀಡಿಯೋಸ್ಗಳು ಬೇಕಾಗಿತ್ತಪ್ಪ ಅಂದಾಗ ನಾರ್ಮಲಾಗಿ ಎಲ್ಲ ವೀಡಿಯೋಗಳು ಏನಾಗ್ತಪ್ಪ ಅಂತಂದಾಗ ಇಲ್ಲಿ ಸಿಗ್ತಾವೆ. ಇವನ್ನ ನೀವು ನೋಡ್ಕೊತ ಹೋಗ್ಬೋದು. ಇಲ್ಲಿ ಎಲ್ಲವೂ ಹಿಂದೆ ಮುಂದೆ ಸಿಗ್ತಿರ್ತಾವೆ, ಅದಕ್ಕೋಸ್ಕರ ಕನ್ಫ್ಯೂಸ್ ಆಗ್ತದೆ. ನೀವೇನು ಮಾಡೋಕ್ಕಪ್ಪ ಅಂದಾಗ ಇಲ್ಲಿ ಶಾರ್ಟ್ಸ್ ಅಂತಿದೆ ನೋಡಿರಿ, ಶಾರ್ಟ್ಸ್ ಅಂತ ಹೋದಾಗ ನಮ್ಮ ಎಲ್ಲ ಬರೀ ಶಾರ್ಟ್ಸ್ ವೀಡಿಯೋಗಳು ಬರ್ತಾವೆ. ಇಲ್ಲಿ ನೋಡಿರಿ, ಸಣ್ಣ ಮಕ್ಕಳಿಗೆ ಹೇಳುವಂಥ ಒಂದೊಂದು ಕ್ವಶನ್ಸ್ಗಳನ್ನ ತೊಗೊಂಡು ನಾನು ಶಾರ್ಟ್ಸ್ ವೀಡಿಯೋಗಳನ್ನ ಹೇಳಿರ್ತಿರ್ತೀನಿ. ಅವೆಲ್ಲವೂ ನೀಟಾಗಿ ಏನಾಗ್ತಿರ್ತವಪ್ಪ ಅಂತಾಗ ತಮಗಿಲ್ಲಿ ಕಾಣಿಸ್ತಿರ್ತಾವೆ. ಶಾರ್ಟ್ಸ್ ವೀಡಿಯೋಗಳು ಟ್ರಿಕ್ಸ್ ಆದಿರ್ತಿರ್ತಾವೆ. ಇವಕ್ಕನ್ನು ತಾವು ರೀಲ್ಸ್ ನೋಡ್ದಾಗಲೇ ನೋಡ್ಕೋಬೋದು. ಅದಕ್ಕೋಸ್ಕರ ನೀವೇನು ನೋಡೋಕ್ಕಪ್ಪ ಅಂದ್ರೆ ನಿಮ್ಗೆ ಲೈವ್ ಕ್ಲಾಸಸ್ಗಳು ಬೇಕಾಗಿತ್ತಪ್ಪ ಅಂತಂದಾಗ ಇಲ್ಲಿ ಲೈವ್ ಕ್ಲಾಸಸ್ಗೆ ಹೋಗಿ ತಾವೇನು ಮಾಡಬೇಕಪ್ಪ ಅಂದಾಗ ಕ್ಲಾಸ್ನ ಕೂಡ ತಾವು ನೋಡ್ಕೋಬೋದು. ಲೈವ್ ಕ್ಲಾಸಸ್ನ ಈಗ ಸುಮಾರು 1 ತಿಂಗಳು 2 ತಿಂಗಳಾಯಿತು ನಾನು ಸ್ಟಾಪ್ ಮಾಡಿದ್ದೀನಿ. ಲೈವ್ ಕ್ಲಾಸಸ್ನ ಮಾಡ್ತಾಯಿಲ್ಲ, ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೀವೇನು ಮಾಡೋಕ್ಕಪ್ಪ ಅಂದಾಗ ಪ್ಲೇಲಿಸ್ಟ್ ಅಂತಿದೆ ನೋಡಿರಿ, ಇಲ್ಲಿ ಹೋಗ್ಬೇಕು. ಮೇನಾಗಿ ನೀವು ಹೋಗ್ಬೇಕಾಗಿದ್ದು ಪ್ಲೇಲಿಸ್ಟ್ ಒಳಗಡೆ. ಪ್ಲೇಲಿಸ್ಟ್ ಒಳಗಡೆ ಹೋಗ್ಬಿಟ್ರಪ್ಪ ಅಂದಾಗ ಈಗ ಉದಾಹರಣೆಗೆ ಈ ವರ್ಷದ ಹೊಸ ಟೆಕ್ಸ್ಟ್ ಬುಕ್ದು ಸೈನ್ಸ್ದು ನಿಮ್ಗೆ ನೋಟ್ಸ್ ಬೇಕಾಗಿತ್ತು, ಪಾಠ ಪ್ರಶ್ನೆ ಉತ್ತರಗಳು ಬೇಕಾಗಿತ್ತಪ್ಪ ಅಂದಾಗ ಇಲ್ಲಿ ಮೇಲೆ ಬರೆದಿರ್ತೀನಿ 8th ಸೈನ್ಸ್ ಪಾರ್ಟ್ 1 ಅಂತೇಳಿ, ಮತ್ತು ಅಧ್ಯಾಯ 1 ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು. ಈಗ ಆಲ್ರೆಡಿ 2 ಪಾಠನ ಮಾಡಿ ಹಾಕಿದ್ದೀನಿ. ಅವು 2 ಪಾಠಗಳು ಏನಾಗ್ತವಪ್ಪ ಅಂತಂದಾಗ ನಿಮಗೆ ಸೀರಿಯಲ್ ಆಗಿನೇ ಸಿಗ್ತಾವೆ. ಅಧ್ಯಾಯ 1 ಬೆಳೆ ಉತ್ಪಾದನೆ ಕಾರ್ಯನಿರ್ವಹಣೆ, ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತೇಳಿ ಇವೆರಡು ಪಾಠಗಳು ಮಾಡಿದ್ದೀನಿ. ನೆಕ್ಸ್ಟ್ 2 ಕಂಪ್ಲೀಟ್ನ ಮಾಡ್ತೀನಿ. ನಿಮ್ಗೆ ಈ ಸದ್ಯ 7ನೇ ತರಗತಿದು ಸೈನ್ಸ್ ಬೇಕಾಗಿತ್ತಪ್ಪ ಅಂದಾಗ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. 7ನೇ ತರಗತಿದು ಒಟ್ಟು ಏನಾಗ್ತದಪ್ಪ ಅಂತಂದಾಗ ಒಟ್ಟು ಪಾಠಗಳು ಏನಾಗ್ತಪ್ಪ ಅಂದಾಗ ಇಲ್ಲಿ ಸೀರಿಯಲ್ ಆಗಿ ಸಿಗ್ತವೆ. ಅಧ್ಯಾಯ 1, ಅಧ್ಯಾಯ 2, ಅಧ್ಯಾಯ 3, ಅಧ್ಯಾಯ 4 ಈ ಥರ. ಹೌದಾ? ಇನ್ನು ನೆಕ್ಸ್ಟ್ ನಿಮ್ಗೆ ಮೊರಾರ್ಜಿ ದೇಸಾಯಿ ಕ್ಲಾಸಸ್ಗಳು ಬೇಕಾಗಿತ್ತಪ್ಪ ಅಂದಾಗ ನೀವು ಟಾರ್ಗೆಟ್ ಮಾಡ್ತಾ ಇರೋದೇ ನನಗೆ ಮೊರಾರ್ಜಿ ದೇಸಾಯಿ RMS ಇರುತ್ತೆ. ಇಲ್ಲಿದೆ ನೋಡಿರಿ ಪ್ಲೇಲಿಸ್ಟು. ಏನಪ್ಪ ಅಂದಾಗ ಮೊರಾರ್ಜಿ ದೇಸಾಯಿ ಕ್ಲಾಸಸ್ 2026 ಸುಮಾರು ಎಷ್ಟಿದೆಪ್ಪ ಅಂದಾಗ 83 ವಿಡಿಯೋಗಳಿದ್ದಾವೆ. ಅಲ್ಲಿ ನೀವೇನು ಮಾಡೋಕ್ಕಪ್ಪ ಅಂತಂದಾಗ ಇದನ್ನು ಪ್ಲೇಲಿಸ್ಟ್ನ ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಗೆ ಏನಾಗ್ತದಪ್ಪ ಅಂದಾಗ ಇಲ್ಲಿ ಎಲ್ಲ ಕ್ಲಾಸಸ್ಗಳು ಏನಾಗ್ತವಪ್ಪ ಅಂದಾಗ ಪ್ರಮುಖ ಪ್ರಶ್ನೆಗಳು ಏನಾಗ್ತವಪ್ಪ ಅಂದಾಗ ಸಿಗ್ತಿರ್ತಾವೆ. ಅಥವಾ ಏನಾದರೂ ನಾವು ಮಾಹಿತಿಗಳನ್ನು ಹೇಳಿದಾಗ ನಿಮ್ಗೆ ಏನಾಗಿರ್ತಪ್ಪ ಅಂದಾಗ ಬರ್ತಿರ್ತಾವೆ. ಇವಕ್ಕೂರ್ನ ಏನು ಮಾಡ್ರಪ್ಪ ಅಂತಂದಾಗ ಒಂದು ಕಡೆ ನೀಟಾಗಿ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ಇಲ್ಲಿಗೆ ಸೀರಿಯಲ್ ಆಗಿ ನಿಮ್ಗೆ ಸಿಗ್ತಿರ್ತಾವೆ. ಇವಕ್ಕೂರ್ನ ತಾವು ನೋಡ್ಕೋಬೇಕು. ನಿಮ್ಮ ಕಟಾಪು ಅದು ಏನಾದರೂ ಒಂದು ಮಾಹಿತಿಗಳು ಬೇಕಾಗಿದ್ದಪ್ಪ ಅಂತಂದಾಗ ಇಲ್ಲೆಲ್ಲ ಹೇಳಿದ್ದೀನಿ. ಎಲ್ಲವೂ ಕ್ಲಾಸಸ್ಗಳು ಏನಾಗ್ತವಪ್ಪ ಅಂತಂದಾಗ ನಿಮ್ಗೆ ಸಿಗ್ತಿರ್ತಾವೆ. ಇವಕ್ಕೂರ್ನ ತಾವು ನೋಡ್ಕೊಳ್ರಿ ಮೊರಾರ್ಜಿ ದೇಸಾಯಿದು. ಓಕೆ, ಇನ್ನು ಇದನ್ನು ಬಿಟ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡೋರಿಗಂತೂ ಗೊತ್ತಾಗ್ತದೆ. KFDSD ಕ್ಲಾಸಸ್ಗಳು ಇರ್ತಿರ್ತಾವೆ. ಈ 10th ಸೋಷಿಯಲ್ ಸೈನ್ಸ್ಗಳು ಬೇಕಾಗಿತ್ತಪ್ಪ ಅಂದರೆ ಇಲ್ಲಿ 17 ವಿಡಿಯೋಸ್ಗಳು ಏನಿದಪ್ಪ ಅಂದಾಗ ಎಲ್ಲ ಹೊಸ ಪುಸ್ತಕದೇ ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದಾಗ ಕ್ಲಾಸಸ್ ಮಾಡಿ ಹಾಕಿದ್ದೀನಿ. ಇವೆಲ್ಲವೂ ಸಿಗ್ತಾವೆ. ಇಲ್ಲಿ ನೀಟಾಗಿ ಏನು ಮಾಡೋದು, ಈಗ ನೋಡಿರಿ 7th ಸುವೇಗ ಬೇಕಾಗಿದೆ, 8th ಸುವೇಗ ಪಾರ್ಟ್ 1 ಬೇಕಾಗಿದೆ. ನೆಕ್ಸ್ಟ್ 9ನೇ ತರಗತಿ ಸಮಾಜ ವಿಜ್ಞಾನ ಬೇಕಾಗಿತ್ತಪ್ಪ ಅಂದಾಗ ಅವ್ರದ್ದು ಪ್ಲೇಲಿಸ್ಟ್ ಒಳಗಡೆ ಅವ್ಯಾವ ವಿಡಿಯೋಗಳನ್ನು ಹಾಕಿದ್ದೀನಿ. 6ನೇ ತರಗತಿ ಗಣಿತ ಬೇಕಾಗಿತ್ತಪ್ಪ ಅಂದಾಗ, 7ನೇ ತರಗತಿ ಗಣಿತ ಬೇಕಾಗಿತ್ತಪ್ಪ ಅಂತಂದಾಗ, 8ನೇ ತರಗತಿ ಗಣಿತ ಬೇಕಾಗಿತ್ತಪ್ಪ ಅಂದಾಗ, 9ನೇ ತರಗತಿ ಗಣಿತ ಬೇಕಾಗಿತ್ತಪ್ಪ ಅಂದಾಗ, ನೆಕ್ಸ್ಟ್ ಇಲ್ಲಿ TET ಕ್ಲಾಸಸ್ ಇವೆಲ್ಲ ನಿಮ್ಗೆ ಹೆಲ್ಪ್ ಆಗಲ್ಲ. RRB ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಒಂದು 54 ಕ್ಲಾಸಸ್ಗಳನ್ನ ಹಾಕಿದ್ದೀನಿ. ಇಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2 ಹಾಕಿದ್ದೀನಿ. 7ನೇ ತರಗತಿ ಭಾಗ 2, 6ನೇ ತರಗತಿ ಸೋಷಿಯಲ್ ಸೈನ್ಸ್, 8ನೇ ತರಗತಿ ಗಣಿತ, 7ನೇ ತರಗತಿ ಸಮಾಜ ವಿಜ್ಞಾನ, 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2, ಮಧ್ಯ ಈ ಒಂದು ಸ್ವಲ್ಪ ಇತಿಹಾಸದ ಕ್ಲಾಸಸ್ಗಳನ್ನ ಅದೆಲ್ಲ ಮಾಡಿದ್ದೀನಿ. ಈ ಥರ ನಿಮ್ಗೆ ಸುಲಭವಾಗಿ ಎಲ್ಲವೂ ನೋಡಿರಿ. ಈಗ ನವೋದಯ ಕ್ಲಾಸಸ್ನ ನೀವು ನೋಡ್ತಿರ್ತೀರಿ. ಈ ನವೋದಯ ಕ್ಲಾಸಸ್ದು ಕೂಡ ಇಲ್ಲಿ ಏನು ಮಾಡಿದೆ ನೋಡಿರಿ,
ಇಲ್ಲಿ ಪ್ಲೇಲಿಸ್ಟ್ ಇದೆಯಾ ನವೋದಯದು, ನವೋದಯ ಆದರ್ಶ ವಿದ್ಯಾಲಯ ಮ್ಯಾಥ್ಸ್ ಅಂತೇಳಿ. ತಾವು ಏನು ಮಾಡಬೇಕಪ್ಪ ಅಂದಾಗ ಇದ್ರ ಒಳಗಡೆ ಬಂದ್ರೆ ಸಾಕು, ನಿಮ್ಗೆ ಎಲ್ಲ ವಿಡಿಯೋಗಳು ಏನಾಗ್ತವಪ್ಪ ಅಂತಂದಾಗ ಸೀರಿಯಲ್ ಆಗಿ ಸಿಗ್ತಾವೆ ನೋಡ್ರಿ. ಇಲ್ಲಿ ಚಾಪ್ಟರ್ ಹೆಸರಲ್ಲಿಂತ ನಾವು ದಶಮಾಂಶ, ನೆಕ್ಸ್ಟ್ ಎಲ್ಲವೂ ಚಾಪ್ಟರ್ ಮತ್ತು ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಾದ ಪ್ರಶ್ನೆಗಳನ್ನು ಇಟ್ಕೊಂಡು ಕ್ಲಾಸಸ್ಗಳನ್ನ ಮಾಡಿದ್ದೀನಿ. ಎಲ್ಲವೂ ಏನಾಗ್ತವಪ್ಪ ಅಂತಂದಾಗ ನಮ್ಗೆ ಸೀರಿಯಲ್ ಆಗಿ ಸಿಗ್ತಿರ್ತಾವೆ. ಈ ಥರ ಕ್ಲಾಸಸ್ಗಳನ್ನ ನೋಡ್ಕೊತಾ ಬರ್ರಿ. ಓಕೆ, ಇನ್ನು ಮೆಂಟಲ್ ಅಬಿಲಿಟಿ ಕ್ಲಾಸಸ್ಗಳನ್ನ ಸಾಕಷ್ಟು ಜನ ಕೇಳ್ತಿರ್ತಿರ್ತಾರೆ. ಆ ಮೆಂಟಲ್ ಅಬಿಲಿಟಿ ಕ್ಲಾಸಸ್ಗಳು ಇಲ್ಲಿ ಚಾಪ್ಟರ್ ವೈಸ್ ಸಿಗ್ತಿರ್ತಾವೆ ನಿಮ್ಗೆ. ಎಲ್ಲವೂ ಕ್ಲಾಸ್ ವೈಸ್ನ ಮಾಡಿದ್ದೀನಿ. ಕ್ಯಾಲೆಂಡ್ರ, ಗಡಿಯಾರ, ಸರಳ ಬಡ್ಡಿ, ಹೋಲಿಕೆ ಪರೀಕ್ಷೆ, ಭಿನ್ನರಾಶಿ, ಇವೆಲ್ಲವೂ ಟ್ರೈನ್ ಪ್ರಾಬ್ಲಮ್ಸ್ಗಳು ಇವೆಲ್ಲ ಏನಿದಾವಪ್ಪ ಅಂತಂದಾಗ ಸೀರಿಯಲ್ ಆಗಿ ಸಿಗ್ತಾವೆ. ಈ ಪ್ಲೇಲಿಸ್ಟ್ ಒಳಗಡೆ ನೋಡ್ಕೊತ ಬರ್ರಿ. ಇನ್ನು ಮೊರಾರ್ಜಿ ದೇಸಾಯಿ ಕ್ಲಾಸಸ್ಗಳನ್ನು ಮತ್ತು ಇಲ್ಲಿ ಇನ್ನೂ ಒಂದು ಹಳೆ ಪ್ಲೇಲಿಸ್ಟ್ ಇದ್ದು, ಇಲ್ಲಿ ಕೂಡ 133 ವಿಡಿಯೋಸ್ಗಳಿದ್ದಾವೆ. ಇಲ್ಲಿ ಕೂಡ ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಮೊರಾರ್ಜಿ ದೇಸಾಯಿ ಕ್ಲಾಸಸ್ಗಳು ಇವೆಲ್ಲವೂ ಏನಾಗ್ತಾವಪ್ಪ ಅಂತ ಬರ್ತಿರ್ತಾವೆ. ಇವೆಲ್ಲ ಹಳೆ ವಿಡಿಯೋಗಳು, ಇವಕ್ಕೂ ಕೂಡ ತಾವು ನೋಡ್ಕೋಬೋದು. ಎಕ್ಸಾಮ್ಗಂತೂ ಹೆಲ್ಪ್ ಆಗ್ತವೆ. ಹೌದಾ? ಇನ್ನು ಇದನ್ನು ಬಿಟ್ಟರೆ ಇನ್ನು ಸಾಕಷ್ಟು ಪ್ಲೇಲಿಸ್ಟು ನೀವೆಲ್ಲವೂ ನೋಡ್ಕೋಬೇಕು. ಈ ಥರ ನೋಡ್ಕೊಂಡ್ರೆ ನಿಮ್ಗೆ ಏನಾಗ್ತದಪ್ಪ ಅಂದಾಗ ಒಂದು ಐಡಿಯಾ ಬರ್ತದೆ ನಾವು ಯಾವ ಥರ. ಇಲ್ಲಿ ನವೋದಯ ಗಣಿತ ಅಂತೇಳಿ 127 ವಿಡಿಯೋಗಳು ಹಾಕಿದ್ದೀನಿ. ನವೋದಯ, ಮೊರಾರ್ಜಿ ಎಲ್ಲವೂ ಏನಾಗ್ತವೆ ಪ್ಲೇಲಿಸ್ಟ್ ಒಳಗಡೆ ಹೋಗಿ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತವೆ. ನೀವು ಒಂದು ವಿಡಿಯೋಗಳನ್ನ ಕ್ಲಿಕ್ ಮಾಡಿ ಹಿಂದಾಕ್ಷ ಇನ್ನೊಂದು ವಿಡಿಯೋ ಬರಾಗ್ತಿಲ್ಲ ಅಂದಾಗ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಪ್ಲೇಲಿಸ್ಟ್ ಮೂಲಕನೇ ಹೋಗ್ರಿ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರ್ನಾಟಕ ದರ್ಶನ ನೋಡ್ಬೇಕು. ನೀವು ಕರ್ನಾಟಕ ದರ್ಶನ 30 ಜಿಲ್ಲೆಗಳದ್ದು ಮಾಹಿತಿ ಹೇಳಿದ್ದೀನಿ ಇಲ್ಲಿ. ಯಾವ್ಯಾವ ಜಿಲ್ಲೆ ನಿಮ್ದು ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ನೋಡ್ತಿರ್ತಿರ್ತಲ್ಲ. ಈಗ ಉದಾಹರಣೆಗೆ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ವಿಜಯಪುರ, ಬಾಗಲಕೋಟ, ನೀವು ಉದಾಹರಣೆ ಬೆಳಗಾವಿ, ಧಾರವಾಡ, ನೀವು ಯಾವ ಜಿಲ್ಲೆದವ್ರು ಇರ್ತೀರಿ ಆ ಜಿಲ್ಲೆದು ನಿಮ್ಮದು ಮಾಹಿತಿಗಳನ್ನ ಹೇಳಿದ್ದೀನಿ. ಇದನ್ನು ನೋಡ್ರಿ ಸಾಕಷ್ಟು ಜನ ನೋಡಿ ಇಲ್ಲ. ಅವ್ರವ್ರ ಜಿಲ್ಲೆದವರು ಅವ್ರ ಹೆಮ್ಮೆಯಲ್ಲಿಂದ ನೀವು ಶೇರ್ ಮಾಡಿಕೊಡ್ರಿ ನಿಮ್ಮ ಜಿಲ್ಲೆ ಮಾಹಿತಿಗಳನ್ನು. ಇನ್ನೂ ಏನಾದರೂ ಬಿಟ್ಟಿದ್ದೇವಪ್ಪ ಅಂದಾಗ ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಸಾಕಷ್ಟು ಮಾಹಿತಿಗಳನ್ನ ಹೇಳಿದ್ದೀನಿ. ಇವೆಲ್ಲವೂ ನಿಮ್ಗೆ GK ಹೆಲ್ಪ್ ಆಗ್ತವೆ. ಈ ಥರ ಮಕ್ಕಳಿಗೆ ತೋರಿಸ್ಬೇಕು. ಓಕೆ, ಇದನ್ನು ಬಿಟ್ರೆ ಇನ್ನು ಈ ಥರ ನೀವು ಬರೀ ಹೋಮ್ದಾಗ ಬಂದು ಹುಡ್ಕಾಡೋಕೆ ಹೋದ್ರೆ ನಿಮಗೆ ಸಿಗೋಂಗಿಲ್ಲ. ಒಂದು ವೇಳೆ ನಿಮ್ಗೆ ಬೇಜಾರಾಗಿತ್ತಪ್ಪ ಅಂತಂದಾಗ ಪೋಸ್ಟಿಗೆ ಬರ್ಬೇಕಿಲ್ಲಿ. ಈ ಪೋಸ್ಟಿಗೆ ಬಂದ್ರಪ್ಪ ಅಂತಂದಾಗ ನಾನು ಇಲ್ಲೊಂದಿಷ್ಟು ಕ್ವಶನ್ಸ್ನ ಕೇಳಿರ್ತಿರ್ತೀನಿ. ಏನಪ್ಪ ಅಂತಂದಾಗ ಮೊರಾರ್ಜಿ ದೇಸಾಯಿ ಪರೀಕ್ಷೆ ನೀವು ಆಯ್ಕೆಯಾಗಿದ್ದೀರಾ, ಅವು ಆಯ್ಕೆಯಾಗಿದ್ರೆ ಅಲ್ಲಿ ಮಾರ್ಕ್ನ ಮಾಡಬೇಕು. ಒಂದಿಷ್ಟು ಕ್ವಶನ್ಸ್ನ ಕೇಳಿರ್ತೀನಿ. ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿರಿ. ಉದಾಹರಣೆಗೆ ಕಳಿಂಗ ಯುದ್ಧ ನಡೆದಿದ್ದು ಯಾವಾಗ ಅಂತ ಕ್ವಶನ್ಸ್ನ ಕೇಳಿದ. ಕ್ರಿಸ್ತಶಕ ಪೂರ್ವ 261ರಲ್ಲಿ 42% ಜನರು ಆನ್ಸರ್ನ ಹಾಕಿದ್ದಾರೆ. ಕ್ರಿಸ್ತಶಕ 261 ಕನ್ಫ್ಯೂಸ್ ಆಗಿದೆ. ಇದು 6500 ಜನ ವೋಟ್ ಮಾಡಿದ್ದಾರೆ. ಕೆಂಪು ಕ್ರಾಂತಿ ಪಿತಾಮಹ ಯಾರು? ವಿಶಾಲ್ ತಿವಾರಿ. ಇದಕ್ಕೆ ಸರಿ ಉತ್ತರ ಆಗ್ತದೆ. ಸ್ಯಾಮ್ ಪಿತ್ರೋಡ ಅಲ್ಲ. ಸಾಕಷ್ಟು ಜನ ಕನ್ಫ್ಯೂಸ್ ಆಗಿತ್ತು ನೋಡಿ. ಇಲ್ಲಿ ನೀವು ಈಗ ನಿಮ್ಮ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು? ಸಪ್ತಮಿ ಅಲ್ಲಿ ಅಂತ ಹೇಳ್ತೈತೆ. 61% ಜನರು ಕರೆಕ್ಟ್ ಹಾಕಿದ್ದಾರೆ. ನೀವು ಕೂಡ ಇಲ್ಲಿ ಬಂದು ವೋಟ್ ಹಾಕೋದ್ರ ಮೂಲಕ ಸ್ವಲ್ಪ ಕ್ವಿಜ್ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೋಬೋದು. ಓಕೆ, ಈ ಥರ ನಿಮ್ಗೆ ಮತ್ತೇನಾದರೂ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂತಂದಾಗ ಎಲ್ಲವೂ ಆಲ್ಮೋಸ್ಟ್ ಆಗಿ ಹೇಳಿದ್ದೀನಿ. ಪ್ಲೇಲಿಸ್ಟ್ ಒಳಗಡೆ ನೀವು ಯಾವ ಕ್ಲಾಸ್ ಕೇಳ್ತಿರ್ತಾರೆ ಅದನ್ನು ಯಾವ ಥರ ಹೋಗಿ ನೋಡ್ಕೋಬೇಕಂತೇಳಿ ಕರೆಕ್ಟಾಗಿ ವಿಡಿಯೋನ ಒಂದು ಸತ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸತ ನೋಡಿಕೊಂಡು ಎಲ್ಲವೂ ಕ್ಲಾಸಸ್ಗಳು ನೋಡ್ಕೊಡ್ರಿ. ಇನ್ನು ಮುಂದೆ ಒಂದು ಮಾಹಿತಿ ಹೇಳ್ತೀನಿ. ಪೇಡ್ ಕ್ಲಾಸಸ್ಗಳನ್ನು ಮಾಡ್ಬೇಕಂತ ಅವಶ್ಯಕತೆ ಇದೆ. ಎಷ್ಟೋ ಜನರು ಕೇಳತ್ತಾರೆ, ಸರ್ ಪೇಡ್ ಕ್ಲಾಸಸ್ನ ಮಾಡಿರಿ ನೀವು, ನಾವು ಪೇ ಮಾಡಿ ಕ್ಲಾಸಸ್ಗಳನ್ನ ಡೈರೆಕ್ಟಾಗಿ ನಮ್ಮ ಲಿಂಕ್ ಕಳಿಸಿದ್ರೆ ನೋಡ್ತೀವಿ ಅಂತೇಳಿ. ಅದನ್ನು ಕೂಡ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಮತ್ತು ನವೋದಯಕ್ಕೆ ಈ 3ಕ್ಕೆ ಏನು ಮಾಡ್ತಾಯಿದ್ದೀನಪ್ಪ ಅಂದಾಗ ಇನ್ನು ಜೂನ್ ಒಳಗಡೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿದ್ನಪ್ಪ ಅಂತಂದಾಗ ಅದಕ್ಕೊಂದು ಯಾವ ಥರ ನೀವು ಜಾಯ್ನ್ ಆಗಬೇಕು ಅನ್ನೋದು ಕೂಡ ಅದಕ್ಕೊಂದು ಸ್ವಲ್ಪ ಇಲ್ಲಿವರೆಗೂ ಇವೆಲ್ಲ ವಿಡಿಯೋಗಳನ್ನ ಫ್ರೀ ಕ್ಲಾಸಸ್ಗಳನ್ನ ನೋಡ್ಕೊಡ್ರಿ. ನೋಡ್ಕೊಂಡು ನಿಮಗೆ ಇಷ್ಟ ಆಯ್ತಪ್ಪ ಅಂದಾಗ ಪೇಡ್ ಕ್ಲಾಸಿಗೆ ಬರ್ರಿ. ಓಕೆ, ಮತ್ತೇನಾದರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು ರೀ.